ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ಏನಪ್ಪಾ ಅಂದರೆ ಯಾವುದೇ ಒಂದು ಜಾಬ್ ನೋಟಿಫಿಕೇಶನ್ ಬಗ್ಗೆ ತಂದಿಲ್ಲ. ಯಾವುದಪ್ಪ ಅಂದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಕಡೆಯಿಂದ ಏನಪ್ಪ ಅಂದರೆ SSLC ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಓಕೆನಾ. ಕೆಲವರಿಗೆ ಮಾರ್ಕ್ಸ್ಗಳು ತುಂಬ ಜಾಸ್ತಿ ಬಂದಿದ್ದವು, ಕೆಲವರಿಗೆ ಮಾರ್ಕ್ಸ್ ತುಂಬ ಕಮ್ಮಿ ಬಂದವು. ಓಕೆನಾ. ಈಗ ಕೆಲವರಿಗೆ ತುಂಬ ಮಾರ್ಕ್ಸ್ ಕಮ್ಮಿ ಬಂದಿದ್ದಾರಲ್ವ, ಅವ್ರದ್ದು ಅವರು ಕೆಲವರು ಏನಪ್ಪ ಅಂದರೆ ಕರೆಕ್ಟಾಗಿ ಆನ್ಸರ್ ಬರೆದಿರ್ತಾರೆ, ಹಾಗಾಗಿ ಆನ್ಸರ್ ಕಮ್ಮಿ ಬಂದಿದೆ ಅಂತ ಅಂತಿರ್ತಾರೆ. ಓಕೆನಾ. ಹಾಗಾಗಿ ಅಫಿಷಿಯಲ್ ಕೀ ಆನ್ಸರ್ ಯಾವ ಥರ ಚೆಕ್ ಮಾಡೋದಪ್ಪ ಅಂದರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಓಕೆನಾ. ಏನಪ್ಪಾ ಅಂದ್ರೆ ಕೀ ಆನ್ಸರ್ ಅಂದ್ರೆ ಏನಪ್ಪಾ ಅಂದ್ರೆ ಶೈಕ್ಷಣಿಕ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ಏನಪ್ಪ ಶಿಕ್ಷಣ ಮಂಡಳಿ ಕಡೆಯಿಂದ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ಏನಪ್ಪಾ ಅಂದ್ರೆ ಕೀ ಆನ್ಸರ್ ನ ಬಿಟ್ಟಿರ್ತಾರೆ. ಓಕೆನಾ. ಅದು ಮೌಲ್ಯಮಾಪನ ಮತ್ತೆ ಹೇಗೆ ಆಗಿರಬೇಕೆಂದು, ಅದು ಯಾವ ತರ ನಿಮ್ಗೆ ಮೌಲ್ಯ ಅಂದ್ರೆ ನಿಮ್ ಪೇಪರ್ ಯಾವ ತರ ವ್ಯಾಲ್ಯೂಯೇಷನ್ ಆಗಿದೆ ಅದನ್ನ ರೆಫರೆನ್ಸ್ ಇಟ್ಕೊಂಡು ಏನಪ್ಪಾ ಅಂದ್ರೆ ಕೀ ಆನ್ಸರ್ ರೆಫರೆನ್ಸ್ ಇಟ್ಕೊಂಡು ನಿಮ್ದು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಓಕೆನಾ. ಇದನ್ನ ಕೀ ಆನ್ಸರ್ ಅಂತ ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ಇದರಿಂದ ಏನ್ ಲಾಭಪ್ಪ ಅಂದ್ರೆ ಅಂತ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮ್ಮ ಕೀ ಉತ್ತರಗಳು ಸರಿ ಇದಾವೆ ಅಂತ ನೀವು ಚೆಕ್ ಮಾಡ್ಕೋಬಹುದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಲೆಕ್ಕ ಸರಿ ಇದ್ರೆ ಚೆಕ್ ಮಾಡ್ಕೋಬಹುದು. ಹಾಗೆ ತಪ್ಪು ಏನಪ್ಪಾ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ರೆ ಕೂಡ ನೀವೇನಪ್ಪಾ ಅಂದ್ರೆ ನೀವು ಅದಕ್ಕೂ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಓಕೆನಾ. ಅದಾದ್ಮೇಲೆ ಏನಪ್ಪಾ ನಿಮ್ದು ಅಂಕಗಳು ಕೂಡ ಜಾಸ್ತಿ ಬರ್ತಾ ಹೋಗ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವ ತರ ಅಂಕಗಳನ್ನು ಇಲ್ಲಿ ಜಾಸ್ತಿ ನಾವು ಗಳಿಸ್ಬೇಕಪ್ಪ ಅನ್ನೋದಾದ್ರೆ ಏನಪ್ಪಾ ಅಂದ್ರೆ ಕೀ ಉತ್ತರಗಳು ಏನಪ್ಪಾ ಅಂದ್ರೆ ಫೋಟೋ ಕಾಪಿಯನ್ನು ಪಡಿಬೇಕು. ಏನಪ್ಪಾ ಅಂದ್ರೆ ನಿಮ್ದು ಏನಪ್ಪಾ ಅಂದ್ರೆ ಕೀ ಆನ್ಸರ್ ಜಾಸ್ತಿ ಕರೆಕ್ಟ್ ಬಂದಿಲ್ಲಪ್ಪ, ಕರೆಕ್ಟ್ ವ್ಯಾಲ್ಯೂಯೇಷನ್ ಮಾಡಿಲ್ಲಪ್ಪ ಅಂದ್ರೆ ನೀವು ಉತ್ತರ ಪತ್ರಿಕೆಯನ್ನು ಫೋಟೋ ಕಾಪಿ ತಗೋಬೇಕು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ರಿಟರ್ನಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ರೀಟೋಲಿಂಗ್ ಏನಪ್ಪಾ ಅಂದ್ರೆ ಅರ್ಜಿ ಹಾಕ್ಬೇಕು. ಯಾವ್ದಾರಪ್ಪ ಅಂದ್ರೆ ನಮ್ದು ರಿವ್ಯಾಲ್ಯೂಯೇಷನ್ ಮಾಡ್ಬೇಕಂತಂದು ನೀವು ಅರ್ಜಿಯನ್ನು ಹಾಕ್ಬೇಕು. ಅದಕ್ಕೆ ಇಷ್ಟೊಂದು ಅಮೌಂಟ್ ಇರುತ್ತೆ, ಅದನ್ನ ತಗೊಂಡು ಹೋಗಿ ಹಾಕ್ಬೇಕು. ಅದಾದ್ಮೇಲೆ ರಿವ್ಯಾಲ್ಯೂಯೇಷನ್ ಮಾಡಿಸಿದ ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಅಂಕಗಳು ಅಷ್ಟೇ ಇರಬಹುದು, ಹಾಗೆ ಅದಕ್ಕಿಂತ ಜಾಸ್ತಿ ಬರಬಹುದು, ಇಲ್ಲ ಅದಕ್ಕಿಂತ ಕಮ್ಮಿ ಕೂಡ ಬರ್ತಾ ಹೋಗಬಹುದು. ಹಾಗಾಗಿ ನೀವು ಒನ್ ಟೈಮ್ ಅಪ್ಲೈ ಮಾಡುವಾಗ ಏನಪ್ಪಾ ಅಂದ್ರೆ ಕರೆಕ್ಟ್ ಯೋಚನೆ ಮಾಡಿ ನೀವು ಅಪ್ಲಿಕೇಶನ್ ಹಾಕಬೇಕು. ಅದಾದ್ಮೇಲೆ ಮುಖ್ಯ ಸೂಚನೆ ಏನಪ್ಪಾ ಅಂದ್ರೆ ಅದಕ್ಕೂ ವೆಬ್ಸೈಟ್ ಏನಪ್ಪಾ ಅಂದ್ರೆ PDF ಡೌನ್ಲೋಡ್ ಮಾಡ್ಕೋ. ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿರುವ ವೆಬ್ಸೈಟ್ ಒಳಗೆ ಏನಪ್ಪಾ ನೀವು PDF ಡೌನ್ಲೋಡ್ ಮಾಡ್ಕೊಂಡು ಕೀ ಆನ್ಸರ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೇಕು. ಓಕೆ. ಆಮೇಲೆ ನಮ್ಮ ಸಬ್ಜೆಕ್ಟ್ ಕೋಡ್ನ ಸರಿಯಾಗಿ ಆಯ್ಕೆ ಮಾಡಿ ಏನಪ್ಪಾ ಅಂದ್ರೆ ಅದನ್ನು ಏನಪ್ಪಾ ನಿಮ್ದು ಆನ್ಸರ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೇಕು. ಓಕೆ. ಈಗ ಏನಪ್ಪಾ ಅಂದ್ರೆ ಈಗ SSLC ಪರೀಕ್ಷೆಯಲ್ಲಿ ನಿಮ್ಗೆ ಕಡಿಮೆ ಅಂಶ ಬಂದಿದೆ, ಮಾರ್ಕ್ಸ್ ಬಂದಿದೆ, ಅದನ್ನ ಯಾವ್ದಾದ್ರು ಚೆಕ್ ಮಾಡಕಪ್ಪ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲಿ ಏನಪ್ಪಾ ನನಗೆ ಈಗ ಕೀ ಆನ್ಸರ್ PDF ಏನಪ್ಪಾ ಲಿಂಕ್ ಡೌನ್ಲೋಡ್ ಮಾಡ್ಕೊ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಅದಕ್ಕೆ ಅಫಿಷಿಯಲ್ ಆಗಿರೋ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅದನ್ನ ಕೂಡ ನೋಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ. ಅದನ್ನ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಹಾಗೆ ಇವೆರಡು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನ ಕ್ಲಿಕ್ ಮಾಡಿ ನಿಮ್ದು ಕೀ ಆನ್ಸರ್ ಡೌನ್ಲೋಡ್ ಮಾಡ್ಕೊಂಡು ನೀವು ಬರ್ದಿರುವ ಕೀ ಆನ್ಸರ್ ಮತ್ತೆ ಅಲ್ಲಿ ಕೊಟ್ಟಿರುವ ಕೀ ಆನ್ಸರ್ ಕರೆಕ್ಟ್ ಆಗಿದ್ರೆ ನೀವೇನಪ್ಪಾ ಅಂದ್ರೆ ಅಪೀಲ್ ಮಾಡಬಹುದು. ಹಾಗೆ ರಿವ್ಯಾಲ್ಯೂಯೇಷನ್ ಹಾಕೊಂಡು ನಿಮ್ಗೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಸುಮ್ಮನೆ ರಿವ್ಯಾಲ್ಯೂಯೇಷನ್ ಹಾಕಿ ನಿಮ್ದು ಅಮೌಂಟ್ ಕೂಡ ಕೊಡ್ಕೋಬೇಡ. ಇದಿಷ್ಟು ಏನಪ್ಪಾ ಇದ್ರ ಬಗ್ಗೆ ಮಾಹಿತಿ ಆಗಿತ್ತು. ಹಾಗೆ ನಂದು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ವಾಟ್ಸ್ಆಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೇನೆ, ಅದನ್ನ ಕ್ಲಿಕ್ ಮಾಡಿ ಅಲ್ಲಿ ಜಾಯ್ನ್ ಆಗಿ. ಓಕೆನಾ. ಹಾಗೆ ಮುಂದಿನ ದಿನಗಳಲ್ಲಿ ಇಂದ ಜಾಬ್ ಅಪ್ಡೇಟ್ ಆಗಲಿ, SSLC ಮೇಲೆ ಯಾವುದೋ ಒಂದು ಜಾಬ್ ಅಪ್ಡೇಟ್ ಕೂಡ ಬಿಟ್ಟು ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ. ಇದಿಷ್ಟು ಈ ವಿಡಿಯೋ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ವಿಡಿಯೋಗಾಗಿ ಧನ್ಯವಾದಗಳು.